ದಾಸೋಹ ಯಾರಿಗೆ ಮಾಡ್ತೀರಿ? ದೇವಸ್ಥಾನಕ್ಕೆ ಬರುವಂಥ ಜನಗಳಿಗೆ ಮತ್ತು ಇಲ್ಲಿ ಅನಾಥರಿಗೆ, ಇಲ್ಲಿ ಅನುಕೂಲವಾಗಿದ್ದು ಕೆಲವ್ರ ಮನೆಗಳಲ್ಲಿ ತಂದೆ ತಾಯಿಗಳು ಊಟ ಹಾಕಲ್ಲ, ಅಂಥವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಅಮಾವಾಸ್ಯೆಯಲ್ಲಿ ಪೌರ್ಣಮಿನಲ್ಲಿ ಯಾರು ಜೇನುತುಪ್ಪ ಕೀಳಲ್ಲ, ಜೇನುಹುಳ ತುಪ್ಪ ಕುಡಿದ್ಬಿಟ್ಟಿರ್ತದೆ ಅಂತಾರೆ. ಹಂಗಾಗಿ ಇದು ಅಮಾವಾಸ್ಯೆ ಪೌರ್ಣಮಿ ಅಂತಲ್ಲ, ಯಾವಾಗಲೂ ಜೇನುತುಪ್ಪ ಇರ್ತದೆ ನಮ್ಮ ಸಂಸ್ಥೆನಲ್ಲಿ. ಆನಂದವಾಗಿ ನಡೆಸ್ಕೊಂಡು ಹೋಗ್ಬೋದು. ನಡೆಸೋರ ಕೈ ಬಾಯಿ ಶುದ್ಧವಾಗಿದ್ದರೆ ಸಾಕು. ಸ್ವಲ್ಪ ಪ್ರಾಮಾಣಿಕವಾಗಿದ್ದರು ಸೋಮಶೇಖರ್ ರಾವ್. 2ನೇ ಟರ್ಮ್ ಗೆದ್ದಾಗ ಪ್ರಾಮಾಣಿಕರಾಗಿದ್ದು, ಆ ಪ್ರಾಮಾಣಿಕರನ್ನ ಗೆಲ್ಲಿಸ್ಬೇಕು ಅಂತ ನಾನು ಸತಾಯ ಗತಾಯ ಪಣ ತೊಟ್ಟು ಅವ್ರನ್ನ ಗೆಲ್ಲಿಸ್ತೋ. ಆ ಪ್ರಾಮಾಣಿಕತೆ ನಾನು ಕಾಣಕ್ಕಾಯ್ತಾ ಇಲ್ಲ. ಕಳ್ಳ ವ್ಯವಹಾರ, ಮೋಸ ಮಾಡಿರೋ ಕುಟುಂಬ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಯಾವುದೂ ಉದ್ಧಾರ ಆಗಿಲ್ಲ. ಸರ್, ನೀವು ಮತ್ತೆ ನೇರ ಚುನಾವಣೆಗೆ ಇಳಿಬೇಕಾಗಿತ್ತಲ್ಲ, ಭೂಮಿ ರಕ್ಷಣೆ ಮಾಡಿಲ್ಲ. ನನಗೆ ಯಾವಾಗ ಒಂದು ಸಾರಿ ಆ ದಾರಿ ತಪ್ಪಿತೋ ನನಗದು ಆಗಲಿಲ್ಲ, ಬೇಡ ಅಂತ ಭಾಳಷ್ಟು ಬಂತು, ನಾನೇ ನಿಲ್ಲಕ್ಕೆ ಹೋಗಲಿಲ್ಲ. ಸರ್, ಈಗ ನೀವು ಸ್ಮಶಾನವನ್ನು ನೋಡ್ಕೊಳ್ತೀರಿ, ಅದು ಸಮಾಜ ಸೇವೆ. ನಿಮ್ಗೆ ಅಲ್ಲೇನು 10 ಪೈಸೆ ಲಾಭ ಬರಲ್ಲ, ಏನಿಲ್ಲ, ವ್ಯವಹಾರ ಇಲ್ಲ, ಪ್ಯೂರ್ಲಿ ಸಮಾಜ ಸೇವೆ. ಈ ದೇವಸ್ಥಾನ ಯಾಕೆ ಕಟ್ಟಿದ್ರಿ? ಇದ್ರ ಉದ್ದೇಶ ಏನು? ದೇವಸ್ಥಾನ ಜಾಗ ಏನಕ್ಕೆ ಅಂದರೆ 1983ರಲ್ಲಿ ಇವತ್ತೇನು ದೇವಸ್ಥಾನ ಪಕ್ಕದ KP ಸದಾಶಿವಯ್ಯನವರ 113 ಸರ್ವೆ ನಂಬರು ದೇವಸ್ಥಾನ ಇರೋದು, ಸರ್ವೆ ನಂಬರ್ 1. ಈ ಜಾಗದಲ್ಲಿ ಈ KP ಸದಾಶಿವಯ್ಯ ಮತ್ತು KP ನಂಜುಂಡರಾಜರು ಅಂತ ಅಣ್ತಂದಿರು 5 ಜನ ಇದ್ದರು. KP ಸದಾಶಿವಯ್ಯನವ್ರು ಏನು ಮಾಡಿದ್ರು, 1983ರಲ್ಲಿ ಒಂದು ಇದು ಚೌಟ್ರಿ ಇದ್ದು ದಾಸೋಹ ಭವನ ಕಟ್ಟ್ರಿ ಅಂದ್ಬಿಟ್ಟು ಒಂದು ಜಾಗ ಕೊಟ್ಟರು. 90 ಅಡಿ ಉದ್ದ, 40 ಅಡಿ ಅಗಲ ಕೊಟ್ಟು ಅವರು ಪಾಯಾಗಿ ಎಲ್ಲ ಹಾಕಿದ್ರು. ಅದೇನು ಅವರು ಒಳಾಂತರ ಏನು ಬಂತೋ ಗೊತ್ತಿಲ್ಲ, ನಾನು ಕೊಡೋದಿಲ್ಲ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿ ಒಡೆದಿದ್ದ ಪಾಯನ ಮುಚ್ಚಾಕ್ಬಿಟ್ರು. ಆ ಹೊತ್ತಿಗೆ ಅಲ್ಲಿ ನಿಂತೋಗಿ ನಿಲ್ಲಿಸ್ಬಿಟ್ರಲ್ಲ ಅಂದ್ಬಿಟ್ಟು KP ನಂಜುಂಡಪ್ಪನವ್ರು ಏನು ಮಾಡಿದ್ರು, ಪಕ್ಕದಲ್ಲೇ ದೇವಸ್ಥಾನ ಜಾಗ ಇತ್ತು ಸರ್ವೆ ನಂಬರ್ 1ರಲ್ಲಿ. ಅಲ್ಲಿ ಒಂದು ಜಾಗ ಒಂದು 60 ಅಡಿ 60ಕ್ಕೆ 40 ಒಂದು ಕಲ್ಯಾಣ ಮಂಟಪ ಕಟ್ಟಿದ್ರು. ಕಟ್ಟದಿದ್ದಂಗೆ ಅವ್ರಿಗೆ ದೇವರು ಮೈಸೂರಿಂದ ಬರಬೇಕಾದ್ರೆ ಆಕ್ಸಿಡೆಂಟ್ ಆಗಿ ತೀರೋದ್ರು. ಅದು ಪೂರ್ಣ ಆಗಲೇ ಇಲ್ಲ, ಅದು ಹಂಗೆ ನಿಂತಿತ್ತು. ನಾವೆಲ್ಲ ಯುವಕರೆಲ್ಲ ಸೇರ್ಕೊಂಡು ನಿಂತಿದ್ದ ಜಾಗನ ಅದನ್ನು ಪೂರ್ಣ ಮಾಡಿ, ಅದು ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಇದು ಮಾಡೋದಕ್ಕೆ ಮಾಡ್ದೋ. ಆಮೇಲೆ ಈ ಜಾಗ KP ಸದಾಶಿವಯ್ಯನವರು 53 ಅಡಿ, ಉತ್ತರ ದಕ್ಷಿಣ 53 ಅಡಿ, ಪೂರ್ವ ಪಶ್ಚಿಮ 98 ಅಡಿ. ಈ ಜಾಗನ ನಾವು ದಾನವಾಗಿ ಕೊಡ್ತೀನಿ ಅಂದ್ಬಿಟ್ಟು ನಮ್ಮ ಗ್ರಾಮಸ್ಥರ ಹತ್ರ ಎಲ್ಲ ಹೇಳ್ಕೊಂಡಾಗ ಗ್ರಾಮಸ್ಥರು ಬಂದು ನನ್ನ ಸದಾಶಿವಯ್ಯ ಈ ಜಾಗ ಕೊಡ್ತಾರಂತೆ, ಮಾಡಿಕೊಳ್ಳಿ. ಆ ಜಾಗ ಮಾಡಿಕೊಂಡು ನನಗೇನಾಗಬೇಕಪ್ಪ, ನನಗೇನಕ್ಕೆ ಬೇಡ. ಸುಮಾರು 1 ವರ್ಷ ವಾದ ವಿವಾದಗಳೆಲ್ಲ ನಡೆದೋ. ಆದರೆ ನನಗೆ ಹಿಂಸೆ ತಡೆಯೋಕ್ಕಾಗಲಿಲ್ಲ. ನಾನೇನು ಮಾಡಿದೆ, ನೋಡಪ್ಪ, ಜಾಗ ಬರ್ಸ್ಕೊಬೇಕಾದ್ರೆ ಒಂದು ಟ್ರಸ್ಟ್ ಮಾಡಬೇಕು. ಟ್ರಸ್ಟಿಗೆ ಆ ಜಾಗನ ಬರ್ಸ್ಕೊಳ್ಳೋಣ. ಟ್ರಸ್ಟಲ್ಲಿ 9 ಜನ ಮೆಂಬರ್ ಮಾಡ್ಕೊಬೇಕು. 9 ಜನ ಮೆಂಬರ್ ಮಾಡ್ಕೊಂಡಾಗ 9 ಜನ 1 ಲಕ್ಷ ರೂಪಾಯಿ ತಗೊಂಬನ್ನಿ, ಡಿಪಾಸಿಟ್ ಮಾಡೋದು ಅದು ಬ್ಯಾಂಕಲ್ಲಿ. 9 ಜನ ಮೆಂಬರ್ ಆದಮೇಲೆ ಜಾಗನ ಟ್ರಸ್ಟ್ ಹೆಸರು ಬರ್ಸ್ಕೊಳ್ಳೋಣ. ಇಲ್ಲ 5,000 ಸಾವಿರ ಕೊಡ್ತೀವಿ ಅಂದರು. 5,000 ಸಾವಿರ ಅಂದರೆ 45,000, 9 45 ಏನಾಯ್ತದೆ? ಇಲ್ಲಪ್ಪ ಆಗಲ್ಲ. ತಿರ್ಗಿ 6 ತಿಂಗಳು ಮುಂದಕ್ಕೋಯ್ತು. 6 ತಿಂಗಳಾದಮೇಲೆ ಇನ್ನೊಂದು ಸಾರಿ ಬಂದರು, 25 ಕೊಡ್ತೀವಣ್ಣ ಅಂತ ಬಂದರು. ಇಲ್ಲ ಆಗಲ್ಲ, 1 ಲಕ್ಷ ಅವತ್ತು ಹೇಳ್ಬಿಟ್ಟಿದ್ದೀನಿ. 1 ಲಕ್ಷ ಯಾರು ತತ್ತೀರ ಅವ್ರನ್ನ ಮೆಂಬರ್ ಮಾಡ್ಕೊಳ್ಳೋಣ. ಕೊನೆಗೆ ಇನ್ನೂ 1 ವರ್ಷ ಆದಮೇಲೆ 2015ರಲ್ಲಿ ಎಲ್ಲರೂ 9 ಜನ 9 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಬಂದರು. ಬಂದಾಗ ನಾನೇನು ಮಾಡಿದೆ, ಅವ್ರನ್ನ 9 ಜನ ಮೆಂಬರ್ ಮಾಡ್ಕೊಂಡು ಆ 9 ಲಕ್ಷನ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಅಕೌಂಟ್ ಓಪನ್ ಮಾಡಿಸಿ 9 ಲಕ್ಷನ ಒಂದು ಸಂಘ ರಿಜಿಸ್ಟ್ರ್ ಮಾಡಿಸ್ದೆ.
ರಿಜಿಸ್ಟ್ರ್ ಮಾಡಿಸಿದ್ಮೇಲೆ ಆ ಸಂಘಸ್ಥರಿಗೆ ಜಾಗನ ಮಾಡಿಕೊಡೋಕ್ಕೆ ಈ ಕೆ ಪಿ ಸದಾಶಿವಯ್ಯನವ್ರನ್ನ ಕರೆದೆ. ಅವರು ಬಂದು ಖುಷಿಯಾಗಿ ಮಾಡಿಕೊಟ್ರು ಜಾಗನ. ಮಾಡಿಕೊಟ್ಟ ತಕ್ಷಣ ನಾನು 9 ಲಕ್ಷ ದುಡ್ಡಿತ್ತು. ದುಡ್ಡಿಲ್ದಿರು ನಾವೇನು ಮಾಡೋಕ್ಕಾಯ್ತಿಲ್ಲ. ದುಡ್ಡು ಯಾವಾಗ 9 ಲಕ್ಷ ಇತ್ತೋ ತಕ್ಷಣ ನಾನು ಒಬ್ಬ ಇಂಜಿನಿಯರ್ ಕರೆದು ಪ್ಲ್ಯಾನು ಎಸ್ಟಿಮೇಟ್ ಎಲ್ಲ ಮಾಡಿ 1 ತಿಂಗಳೊಳಗಡೆ ದಾಸೋಹ ಭವನನ ಕೆಲಸ ಶುರು ಮಾಡಿಬಿಟ್ಟು. ಯಾಕೆಂದರೆ ನನಗೆ ಕೆಲಸ ಶುರು ಮಾಡೋಕ್ಕೆ ಹಣ ಇತ್ತು, ಅದರಿಂದ ಧೈರ್ಯ ಮಾಡಿ ಕಟ್ಬಿಟ್ಟೆ. ಹಂಗಾಗಿ ಕೆಲಸ ಶುರು ಮಾಡ್ದೋ. ಕೆಲಸ ಶುರು ಮಾಡ್ತಿದ್ದಂಗೆ ದೇವಸ್ಥಾನಕ್ಕೆ ಬರೋವಂಥ ಭಕ್ತಾದಿಗಳು ನಾನೊಂದು ಅಮ್ಮಮ್ಮನ 10 ಜನ ಮನೆ ಬಾಗಿಲಿಗೆ ಹೋಗಿರ್ಬೇಕಷ್ಟೆ. ದಾಸೋಹ ಭವನ ಕಟ್ತಾಯಿದ್ವಿ, ಏನೋ ಸಹಾಯ ಮಾಡಿ ಅಂತ. ತಿರ್ಗೂ ಒಬ್ಬರು ಮನೆ ಬಾಗಿಲಿಗೆ ಹೋಗಲಿಲ್ಲ. ಅವರೇ ವಾಲಂಟ್ರಿಯಾಗಿ ಬಂದು 262 ಜನ ಮೆಂಬರ್ ಆದರು, ಆಜೀವ ಸದಸ್ಯರು. 1 ಲಕ್ಷ ರೂಪಾಯಿ ಒಬ್ಬೊಬ್ರು ಕೊಟ್ಟವ್ರೆ. ಅದರಲ್ಲಿ 5 ಜನ ಮಹಾಪೋಷಕರಾಗವ್ರೆ, 5 ಲಕ್ಷ ಕೊಟ್ಟವ್ರೆ. ಹಂಗಾಗಿ ದುಡ್ಡು ಇನ್ನು 2,62,00,000 ರೂಪಾಯಿ ನನಗೆ ದುಡ್ಡು ಬಂತು. ನಾನು ಏನು ಮಾಡಿದೆ, 95ರಲ್ಲಿ 2015ರಲ್ಲಿ ಕೆಲಸ ಶುರು ಮಾಡಿದ್ದಕ್ಕೆ 2016ಕ್ಕೆ 1 ಫ್ಲೋರು ದಾಸೋಹ ಭವನ ಉದ್ಘಾಟನೆ ಇದು ಓಪನ್ ಮಾಡಿಸ್ಬಿಟ್ಟು ದಾಸೋಹ ಭವನನ. ಆಮೇಲೆ ಹೆಂಗೆ ಯೋಚನೆ ಮಾಡಿ ದಾಸೋಹ ಭವನ ನಡಿಬೇಕಾದ್ರೆ ಪ್ರತಿದಿನ ಪ್ರತಿ ತಿಂಗಳು ಯಾರ ಹತ್ರನೂ ಅಲಿಯೋಕ್ಕಾಗಲ್ಲ. ಇದಕ್ಕೇನಾದರೂ ಒಂದು ಬರಲೇಬೇಕು, ಇದಕ್ಕೆ ಏನಾದರೂ ಆದಾಯ ಬರಬೇಕು ಅಂತ ಯೋಚನೆ ಮಾಡಿ ಮೇಲ್ಗಡೆ ಒಂದು ಕಲ್ಯಾಣ ಮಂಟಪ ಮಾಡಿಸ್ದೆ. ಆ ಕಲ್ಯಾಣ ಮಂಟಪ ಮಾಡಿಸಿ 2017ಕ್ಕೆ ಕಲ್ಯಾಣ ಮಂಟಪವನ್ನು ಪೂರ್ಣಗೊಳಿಸಿದೆ. ಆದಮೇಲೆ ಮುಂದ್ಗಡೆ ಈಶ್ವರನ ದೇವಸ್ಥಾನ ಇತ್ತು. ತುಮಕೂರಿನವರು ಒಂದು ದೇವಸ್ಥಾನ ಕಟ್ಕೊಟ್ಟಿದ್ರು, ಈಶ್ವರನ ದೇವಸ್ಥಾನ. ಆ ಮುಂದ್ಗಡೆ ಜಾಗ ಎಲ್ಲ ಬೈಲಿತ್ತು. ಇಲ್ಲಿ ಏನಾರ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಆ ಬೈಲನ್ನ ಈ ಸುತ್ತು ಗ್ಲಾಸ್ ಹಾಕಿ ಶೀಟ್ ಹಾಕಿ ಅಲ್ಲೂ ಒಂದು ಸಣ್ಣ ಪುಟ್ಟ ಕಾರ್ಯಕ್ರಮ ಮದುವೆಗಳು ಇದು ಮಾಡೋದಕ್ಕೆ ಅದು ಮಾಡಿದೆ. ಆ ಮಿನಿ ಚೌಟ್ರಿ ಮೊದಲು ನಂಜುಂಡಪ್ಪನವ್ರು ಮಾಡ್ತಿದ್ರಲ್ಲ, ಅದನ್ನು ಒಡೆದಾಕಬೇಕು ಅಂತ ಪ್ಲ್ಯಾನಲ್ಲಿತ್ತು. ನಾನು ಅದನ್ನು ಒಡೆದಾಕಕ್ಕೆ ಮನಸ್ಸು ಬರಲಿಲ್ಲ. ಅದನ್ನು ನವೀಕರಣ ಮಾಡಿ ಮೇಲೊಂದು ಬಿಲ್ಡಿಂಗ್ ಎತ್ತಿ ಅಲ್ಲೂ ಒಂದು ಮದುವೆ ಮಾಡೋಕ್ಕೆ ಮಾಡಿಕೊಟ್ಟೆ. ಇವತ್ತು 3 ಕಲ್ಯಾಣ ಮಂಟಪ ಐತೆ ನಮ್ಮ ಟ್ರಸ್ಟ್ನಲ್ಲಿ, ಟ್ರಸ್ಟ್ ಹೆಸರಿಗೆ. ಈ 3 ಕಲ್ಯಾಣ ಮಂಟಪದಲ್ಲಿ ಬರೋವಂಥ ಆದಾಯ ಸತತವಾಗಿ ನಾವು ದಾಸೋಹ ಮಾಡ್ಬೋದು. ಯಾರಿಗೆ ಮಾಡ್ತೀರಿ? ದೇವಸ್ಥಾನಕ್ಕೆ ಬರೋವಂಥ ಜನಗಳಿಗೆ ಮತ್ತು ಇಲ್ಲಿ ಅನಾಥರಿಗೆ, ಇಲ್ಲಿ ಅನುಕೂಲವಾಗಿದ್ದರೂ ಕೆಲವ್ರು ಮನೆಗಳಲ್ಲಿ ತಂದೆ ತಾಯಿಗಳಿಗೆ ಊಟ ಹಾಕಲ್ಲ, ಅಂಥವ್ರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ಆಮೇಲೆ ಈ ಬಸ್ ಡ್ರೈವರ್ಗಳು ಎಷ್ಟು ಜನ ಊಟ ಮಾಡ್ತಾರೆ ಸರ್ ಒಂದು ದಿವಸಕ್ಕೆ? ಮಾಮೂಲಿ ದಿನಗಳಲ್ಲಿ 2,500-3 ಸಾವಿರ ಜನ ಊಟ ಮಾಡ್ತಾರೆ. ಭಾನುವಾರ ಬಂದರೆ 5,000 ಜನ ಮೇಲೆ. ಅದಕ್ಕೆಲ್ಲ ರೇಷನ್ನು ಖರ್ಚು ವೆಚ್ಚ ಎಷ್ಟಿದೆ ಸರ್ ಒಂದು ತಿಂಗಳಿಗೆ? ಇದೆ, ಸ್ವಲ್ಪ ಹೆಚ್ಚು 4 ಲಕ್ಷ ರೂಪಾಯಿ ಮೇಲೆ ಬರ್ತದೆ. 4-4.5 ಲಕ್ಷ ಬರ್ತದೆ. ಹಂಗಾಗಿ ಸಂಪಾದನೆ ಬರಂಗೂ ಮಾಡಿದ್ದೀನಿ. ಆ ಖರ್ಚಿಗೆ ತಕ್ಕಾಗಿ ಸಂಪಾದನೆ ಬಂದು ಇನ್ನೂ ಸ್ವಲ್ಪ ಉಳಿತಾಯನೂ ಮಾಡ್ತಾಯಿದ್ದೀನಿ. ಉಳಿತಾಯ ಮಾಡಿ ಮೊನ್ನೆ ಸ್ವಲ್ಪ ಒಂದು 20-25 ಲಕ್ಷ ರೂಪಾಯಿ ಉಳಿತಾಯ ಮಾಡಿದ್ದೆ. ಈ ವರ್ಷ ಆ ಉಳಿತಾಯದ ಹಣದಲ್ಲಿ ನಮ್ಮ ಕಲ್ಯಾಣ ಮಂಟಪದ ಮುಂಭಾಗ ಹೆಂಚಾಕ್ಸಿ ಬರೋವಂಥ ಜನಗಳಿಗೆ ತಣ್ಣಗೆ ಕುಂತಿರಲಿ, ಶೀಟ್ ಹಾಕಿದ್ರೆ ಬಿಸಿ, ತಣ್ಣಗೆ ಕುಂತಿರಲಿ, ವಿಶ್ರಾಂತಿ ತಗೊಂಡ್ಲಿ ಅಂದ್ಬಿಟ್ಟು ಆ ಉಳಿತಾಯದ ದುಡ್ಡಲ್ಲಿ ಮಾಡಿದ್ದೀನಿ. ಇನ್ನೂ ಸ್ವಲ್ಪ ಉಳಿತಾಯ ಮಾಡಿದ್ದೀನಿ. ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ, ಅದು ಮುಜರಾಯಿ ದೇವಸ್ಥಾನ. ಮುಜರಾಯಿ ದೇವಸ್ಥಾನ ಆದ್ರೂ ಆ ಮುಜರಾಯಿ ದೇವಸ್ಥಾನಕ್ಕೆ ನಾನೇ ಅಧ್ಯಕ್ಷ. ಅಲ್ಲೂ 5 ವರ್ಷಕ್ಕೊಂದು ಸಾರಿ ಅಧ್ಯಕ್ಷ. ಅಲ್ಲೂ ನಾನೇ ಅಧ್ಯಕ್ಷ ಆಗಿದ್ದೀನಿ. ಇವತ್ತು ದೇವಸ್ಥಾನ ಚೋಳರ ಕಾಲದ ದೇವಸ್ಥಾನ. ಯಾವುದು? ನಮ್ಮ ವೀರಭದ್ರ ಸ್ವಾಮಿ ಚೋಳರ ಕಾಲದ ದೇವಸ್ಥಾನ. ಹಂಗಾಗಿ ಆ ದೇವಸ್ಥಾನನ ಯಾವುದೇ ಕಾರಣಕ್ಕೂ 1 ಇಂಚು ಯಾವುದು ಮುಕ್ಕಾಗ್ದಂಗೆ ಇಟ್ಕೊಂಡು ದೇವಸ್ಥಾನದ ಸುತ್ತ ಪೌಳಿ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ಲ್ಯಾನು ಎಸ್ಟಿಮೇಟ್ ಎಲ್ಲ ಮಾಡಿದ್ದೀನಿ. ಅದನ್ನು ಇನ್ನು 6 ತಿಂಗಳು ಒಳಗಡೆ ಮುಜರಾಯಿ ಇಲಾಖೆಯಿಂದ ಪರ್ಮಿಷನ್ ತೊಗೊಂಡು, ಪರ್ಮಿಷನ್ನು ಇವು ಕೊಟ್ಟಿದ್ದು ಇವತ್ತೇ ಶುರು ಮಾಡಿಬಿಡಿವ, ಪರ್ಮಿಷನ್ ಸಿಕ್ಕಿಲ್ಲ ಇನ್ನೂ. ಪರ್ಮಿಷನ್ ತೊಗೊಂಡು ಆ ಪೌಳಿ ಮಾಡಬೇಕು ಅಂತ ಒಂದು ನನ್ನ ಕಲ್ಪನೆ ಐತೆ, ನನ್ನ ಆಸೆ ಐತೆ. ಆಮೇಲೆ ನಮ್ಮ ದಾಸೋಹದ ಮೆಂಬರ್ಗಳೆಲ್ಲ ಖುಷಿ ಪಡ್ತಾವ್ರೆ. ನೀವು ಏನೇ ಮಾಡಿದ್ರು ನಾವೆಲ್ಲ ಸಪೋರ್ಟ್ ಮಾಡ್ತೀವಿ. ನೀವು ಮಾಡೋಂಥ ಕೆಲಸಕ್ಕೆ ನಾವು ಯಾರು ಅಡ್ಡಿ ಬರಲ್ಲ. ಸರ್, ಇಷ್ಟೆಲ್ಲ ಬೆಳೆದ ಮೇಲೆ
ನಿಮ್ಮ ಸ್ಥಾನಕ್ಕೆ ಪೈಪೋಟಿ ಉಂಟಾಗಿಲ್ಲ ಅಂತ ಶಾಂತಣ್ಣ. ಯಾರು ಒಬ್ಬರು ನಾವೇ ಕರಿತಾ ಇದ್ದೀವಿ. ಹ್ಮ್ ನಾವು ಇವತ್ತು 78 ತುಂಬಿ 79ಕ್ಕೆ ಬಿದ್ದಿದ್ದೀನಿ. ಯಾಕೆಂದರೆ ಇದು ಮನುಷ್ಯನ ಆಯುಷು ಇಲ್ಲ, ಯಾವಾಗ ಹೋಗುತ್ತೆ? ಯಾವತ್ತು ಅಂದ್ರೆ ಅವತ್ತು ಹೋಗ್ತೀವಿ. ಯಾರಾದರೂ ನೋಡ್ಕೊಂಡ್ಲಿ ನಿಮ್ಮ ಮಕ್ಕಳವ್ರಲ್ಲ ಅಂತಾರೆ. ನಮ್ಮ ಮಕ್ಕಳು ಪ್ರಶ್ನೆ ಬೇಡ. ನಮ್ಮ ಮಕ್ಕಳಿಗೆ ಸುಮಾರು ಬೇಕಾದಷ್ಟು ಮಾಡಿದ್ದೀವಿ ನಾವು. ನಮ್ಮ ತಂದೆ ತಾಯಿ ಉಳಿಸಿದ ಜಾಗ ಉಳಿಸ್ಕೊಂಡಿರೋದಕ್ಕೆ 106 ಕೋಟಿ. ಹಂಗಾಗಿ ಎಲ್ಲೂ ಕದಿಯೋಕ್ಕೆ ಹೋಗಿಲ್ಲ, ಕದಿಬಾರ್ದು. ಯಾಕೆಂದರೆ ಕದಿಬೇಕು ಅಂದಿದ್ರೆ ತಾಲೂಕ್ ಪಂಚಾಯತಿ ಚೇರಲ್ಲಿ ಕುಂತಾಗಲೇ 25 ಕೋಟಿ ಕಾಸು ಮಾಡ್ಬೋದಾಗಿತ್ತು. ಅದನ್ನು ಒಂದು ಪಾಷಾಣ ಅಂತ ಕಂಡು ನಾವು ರಾಜಕಾರಣ ಮಾಡ್ಕೊಂಬಂದು. ಹಂಗಾಗಿ ಮೆಂಬರ್ಗಳವರೇ, ಮೆಂಬರಲ್ಲಿ ಯಾರಾದರೂ ಒಬ್ಬರು ಬರ್ತಾರೆ, ಏನು ತೊಂದರೆ ಇಲ್ಲ. ಇವತ್ತು ಬಂದರೆ ಅವರು ನಿಮ್ಮ ಥರ ಪ್ರಾಮಾಣಿಕರಿದ್ದಾರೆ ಸರ್ ಟ್ರಸ್ಟಿಗಳು? ಅವರು ನಿಮ್ಮ ಥರ ಪ್ರಾಮಾಣಿಕರಿದ್ದಾರೆ? ಅದು ಇದು ಅವರೇ, ಏನು ತೊಂದರೆ ಇಲ್ಲ. ಆಮೇಲೆ ಇನ್ನೊಂದೇನು ಒಂದು ಅಂದರೆ, ನಾನು ಈ ದಾಸೋಹ ಭವನ ಇಲ್ಲಿ ಕ್ಷೇತ್ರ ಅಭಿವೃದ್ಧಿ ಇದೆಲ್ಲ ಮಾಡಬೇಕಾದ್ರೆ ಇವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು, ಮೆಂಬರ್ಗಳ್ನೆಲ್ಲ ಒಟ್ಟುಗೂಡಿಸ್ಕೊಂಡು ವಿಶ್ವಾಸಕ್ಕೆ ತಗೊಂಡು ಮಾಡಿದ್ದೀನಿ. ಇನ್ನು ಮುಂದೆ ಬರೋ ಅಂಥವ್ರು ಏನೂ ಮಾಡೋಂಗಿಲ್ಲ. ಬರೋ ಸಂಪಾದನೆನ ತಗೊಂಡು ದಾಸೋಹ ನೀಟಾಗಿ ನಡೆಸ್ಕೊಂಡು ಹೋದ್ರೆ ಸಾಕು. ಅವ್ರೇನೂ ಮಾಡಬೇಕಾಗಿಲ್ಲ. ಯಾರು 1 ರೂಪಾಯಿ ಜೋಬಿಂದ ಹಾಕಂಗೂ ಇಲ್ಲ. 1 ರೂಪಾಯಿ ಇಲ್ಲಿ ಶಾರ್ಟೇಜ್ ಬಂತಪ್ಪ 1 ರೂಪಾಯಿ ಹಾಕಬೇಕು ಅನ್ನೋ ಇದಿಲ್ಲ. ಇನ್ನೂ ದಾಸೋಹ ಆಗಿ ಇನ್ನೂ ಸ್ವಲ್ಪ ಉಳಿಯೋ ವ್ಯವಸ್ಥೆ ಮಾಡಿದ್ದೀನಿ. ಯಾರು ಬೇಕಾದರೂ ಮಾಡ್ಬೋದು. ಏನಂದರೆ ಇವಾಗ ಈ ಅಮಾವಾಸ್ಯೆಯಲ್ಲಿ ಪೌರ್ಣಮಿನಲ್ಲಿ ಯಾರು ಜೇನುತುಪ್ಪ ಕೀಳಲ್ಲ. ಜೇನುಹುಳ ತುಪ್ಪ ಕುಡಿದ್ಬಿಟ್ಟಿರ್ತದೆ ಅಂತಾರೆ. ಹಾಗಾಗಿ ಇದು ಅಮಾವಾಸ್ಯೆ ಪೌರ್ಣಮಿ ಅಂತಲ್ಲ, ಯಾವಾಗಲೂ ಜೇನುತುಪ್ಪ ಇರ್ತದೆ ನಮ್ಮ ಸಂಸ್ಥೆನಲ್ಲಿ. ಆನಂದವಾಗಿ ನಡೆಸ್ಕೊಂಡು ಹೋಗ್ಬೋದು. ನಡೆಸೋರು ಕೈ ಬಾಯಿ ಶುದ್ಧವಾಗಿದ್ದರೆ ಸಾಕು ಸರ್. ಬೆಂಗಳೂರಿನಂಥ ಭೂಮಿ ಮಾಫಿಯಾದ ಊರಿನಲ್ಲಿ ಪ್ರಾಮಾಣಿಕತೆ ಮಾತಾಡೋದೇ ಒಂಥರ ಅರ್ಥ ಇಲ್ಲ ಅಂತ ನನಗನ್ನಿಸ್ತದೆ. ಆದರೂ ನೀವು ಇಷ್ಟೆಲ್ಲ ಪ್ರಾಮಾಣಿಕತೆ ಬಗ್ಗೆ ಹೇಳಿದ್ರಿ. ನೀವು ಮುಂದೆ ಪರ್ಯಾಯವಾಗಿ ರಾಜಕಾರಣ ಏನಾರು ಮಾಡಿದರೆ, ಯಾರಿಗಾರ ಬೆಂಬಲ ಕೊಟ್ಟರೆ, ಒಬ್ಬ ಹಳ್ಳಿಯ ಮುಖ್ಯಸ್ಥರಾಗಿ, ಕನ್ನಲ್ಲಿಯ ಲೀಡ್ರಾಗಿ ನಿಮ್ಮನ್ನು ಯಾವ ರಾಜಕಾರಣಿಗಳು ಹತ್ತಿರದಿಂದ ಬಳಸ್ಕೊಂಡ್ರು ಮತ್ತು ನಿಮಗೆ ಯಾರ್ಯಾರು ಸಂಪರ್ಕ ಬಂತು? 6 ವರ್ಷಕ್ಕಂತೂ ಹೇಳಿದ್ರಿ ನೀವು. ಇವತ್ತು ಯಾರು ಪ್ರಾಮಾಣಿಕರು ಅಂತ ಹೇಳೋದೇ ಕಷ್ಟ ಆಗ್ಬಿಟ್ಟೈತೆ 3 ಪಕ್ಷದಲ್ಲಿ. ಏಕೆಂದರೆ ನಾವು ಬಿಗಿಯಾದ ರಾಜಕಾರಣ ಮಾಡಿದ್ದೀವಿ, ನೋಡಿದ್ದೀವಿ. ಎಸ್ ಟಿ ಸೋಮಶೇಖರ್ನ 2ನೇ ಸಾರಿ ಸೋತಾಗ ನನ್ನ ಪಂಚಾಯತಿನಲ್ಲಿ 1 ರೂಪಾಯಿ ಸೋಮಶೇಖರಿಂದ ಖರ್ಚು ಮಾಡಿಸ್ಲಿಲ್ಲ. ಘಂಟಾಘೋಷವಾಗಿ ಎದುರುಗಡೆ ನಿಂತ್ಕೊಂಡು ಹೇಳ್ತೀನಿ. ಆಮೇಲೆ ನನ್ನ ಪಂಚಾಯತಿ ಎಲ್ಲ ಜನಗಳಿಗೂ ಗೊತ್ತು. ನಾನು ಏನು 28 ಲಕ್ಷ ರೂಪಾಯಿ ಅವತ್ತು 200 ರೂಪಾಯಿ ಕೊಡೋರು ಡೋರ್ ಕ್ಯಾನ್ವಾಸು ಅದು ಇದು ಮಾಡೋರಿಗೆ. ಅವತ್ತು ಸ್ಟಾರ್ಟಿಂಗ್ ಮಾಡಿದ್ದೆ ನಾನು 500 ರೂಪಾಯಿ ಕೊಟ್ಟೆ. 28 ಲಕ್ಷ ರೂಪಾಯಿ ಕೊಟ್ಟೆ. 28 ಲಕ್ಷ ರೂಪಾಯಿ ಜನಗಳಿಗೆ 500 ಕೊಟ್ಟು ಸೋಮಶೇಖರ್ನ ಅದ್ಭುತವಾಗಿ ಗೆಲ್ಲಿಸಿ ಕೊಟ್ಟು. ಏನು ಕೊಟ್ಟ? ಅವತ್ತು ಸ್ವಲ್ಪ ಪ್ರಾಮಾಣಿಕವಾಗಿದ್ದರು ಸೋಮಶೇಖರ್. 2ನೇ ಟರ್ಮ್ ಗೆದ್ದಾಗ ಪ್ರಾಮಾಣಿಕರಿದ್ದು, ಆ ಪ್ರಾಮಾಣಿಕರನ್ನ ಗೆಲ್ಲಿಸ್ಬೇಕು ಅಂತ ನಾನು ಗತಾಯ ಪಣ ತೊಟ್ಟು ಅವ್ರನ್ನ ಗೆಲ್ಲಿಸ್ತು. ಆ ಪ್ರಾಮಾಣಿಕತೆ ನಾನು ಕಾಣಕ್ಕಾಯ್ತಾ ಇಲ್ಲ. ಇರಲಿ ಸರ್, ಏನು ಮಾಡೋಕ್ಕಾಗಲ್ಲ, ರಾಜಕಾರಣದ ವ್ಯವಸ್ಥೆ ಹಂಗೆ. ಇವತ್ತು ಭಾಳಷ್ಟು ಪ್ರಾಮಾಣಿಕರನ್ನ ಹುಡ್ಕೋದು ಕಷ್ಟ ಆಗ್ಬಿಟ್ಟಿದೆ ಸರ್. ಈಗ ನೀವು ಮುಂದೆ ಏನು ಯೋಜನೆಗಳನ್ನ ಹಮ್ಮಿಕೊಂಡಿದ್ದೀರಿ? ಈಗ ನಮ್ದು ಇನ್ನೇನು ಯೋಜನೆ ಇಲ್ಲ. ರೈಲ್ನಲ್ಲಿ ಕೊನೆ ಬೋಗಿಲಿ ಕುಂತಿದ್ದೀನಿ. ನಾನಿವತ್ತು ಈ ನನ್ನ ಕಾರ್ಡಲ್ಲೂ ಬರೆದ್ಬಿಟ್ಟಿದ್ದೀನಿ. ನನ್ನ ಕಟ್ಟ ಕೊನೆ ಆಸೆ ಅಲ್ಲಿ ಬರೆದ್ಬಿಟ್ಟಿದ್ದೀನಿ. ಕಟ್ಟ ಕಡೆಯ ಗುರಿ ಸಮಾಜ ಸೇವೆ. ಇರೋಷ್ಟು ದಿವಸ ನಮ್ಮ ಕೈಲಷ್ಟು ಸಮಾಜ ಸೇವೆ ಮಾಡೋದು. ಮಕ್ಕಳುಗಳ್ಗೆ ಏನು ಅನ್ಯಾಯ ಮಾಡಿಲ್ಲ. ಮಕ್ಕಳುಗಳಿಗೆಲ್ಲ ಅವರವರ ಜವಾಬ್ದಾರಿ ಕೊಟ್ಬಿಟ್ಟಿದ್ದೀನಿ. ಯಾವುದೇ ಒಂದು ತಡೆ ಯಾವುದೂ ಇಲ್ಲ. ಕೈ ತುಂಬ ಅವರು ಸಂಪಾದನೆ ಮಾಡ್ತಾವ್ರೆ. ನಂದು ಸ್ವಂತದ್ದೊಂದು ಕಲ್ಯಾಣ ಮಂಟಪ ಮಾಡಿದ್ದೀನಿ. ಇನ್ನು 250-300 ಕೋಟಿ ರೂಪಾಯಿ ಆಸ್ತಿ ನನ್ನ ಅಜ್ಜಿ ತಾತ ನಮ್ಮಪ್ಪ ಸಂಪಾದನೆ ಮಾಡಿದಂಥ ಆಸ್ತಿ ಹಂಗೆ ಉಳಿಸಿದ್ದೀನಿ. 1 ಇಂಚು ಕಳೆದಿಲ್ಲ. ಆ ಆಸ್ತಿ ಅಭಿವೃದ್ಧಿ ಮಾಡ್ಕೊಂಡು. ಮಕ್ಕಳು ಏನೇನು ಮಾಡ್ತಾರೆ ಸರ್ ಅವ್ರ ವ್ಯವಹಾರದಲ್ಲಿ? ಇಲ್ಲ, ಮಕ್ಕಳು 3 ಜನ ಗಂಡು ಮಕ್ಕಳು ಡಬಲ್ ಗ್ರ್ಯಾಜುಯೇಟ್ಗಳೇ. ಅವ್ರಿಗೆ ಸರ್ಕಾರಿ ಕೆಲಸಕ್ಕೆ ಕಳಿಸಿಲ್ಲ. ಯಾಕೆಂದರೆ ನಮ್ಮದೇ ಕೈ ತುಂಬ ಕೆಲಸ ಇರುವಾಗ
ಇನ್ನೊಬ್ಬನ ಕೈ ಕೆಳಗೆ ಏನು ಮಾಡೋದು ಅಂದ್ಬಿಟ್ಟು ನಾವೇ 16 ಹೇಳಿದ್ನಲ್ಲ 900 ಜನಕ್ಕೆ ಕೆಲಸ ಕೊಟ್ಟಿದ್ದೀವಿ. ಹಂಗಾಗಿ ಡೈಲಿ 40-50 ಜನ ನಮ್ಮ ಹತ್ರ ಈ ಗಾ ಈ ಬಿಲ್ಡಿಂಗ್ ಕಟ್ಟೋರು ಅವರು ಇವರು ಕೆಲಸ ಮಾಡ್ತಾವ್ರೆ. 30 ವರ್ಷ ಆಯಿತು ನಾನು ಕೆಲಸ ಶುರು ಮಾಡಿ. 30 ವರ್ಷದಿಂದ ಇವತ್ತಿಗೂ ಕೆಲಸ ಒಂದು ದಿವಸನೂ ನಿಲ್ಲಿಸಿಲ್ಲ. ಭಾನುವಾರ ಮಾಡ್ತೀವಿ ಅಂದರೆ ಭಾನುವಾರನೂ ಕೆಲಸ ಕೊಡ್ತೀವಿ. ಹಂಗಾಗಿ ಬಿಲ್ಡಿಂಗ್ಗಳು ಕಟ್ತಾಯಿದ್ದೀವಿ, ಚೌಟ್ರಿ ಕಟ್ತಾಯಿದ್ದೀವಿ. ಒಂದು ದಿವಸನೂ ನಮಗೆ ಪುರ್ಸೊತ್ತಿಲ್ಲ. ಅಲ್ಲಿ ಈ ಮಾಯಗನಹಳ್ಳಿಲಿ ಒಂದು 3 ಎಕರೆ ಜಮೀನು ತೊಗೊಂಡೆ. ಅದು ನನ್ನ ತಾಯಿ ಮನೆ. ಅದು ತೋಟ ಮಾಡೋ ಜಾಗ ಅಲ್ಲ, ಪಕ್ಕದಲ್ಲಿ ಸುತ್ತೂ ಲೇಔಟು ಆಗಿರೋ ಜಾಗ, ಮಂಗೋಲಿಯಾ ಲೇಔಟ್ ಅಂತ. ಇನ್ನೊಂದು ನಮ್ಮ ಸ್ನೇಹಿತರು ಒಬ್ಬರು ಮಾಡಿದ್ರು, ಬೆಂಗಳೂರು ವಿಶ್ವವಿದ್ಯಾಲಯ ಇದ್ದಕ್ಕೆ ಅವರು ಯೂನಿವರ್ಸಿಟಿ ವಸತಿಗಳು ಮಾಡವ್ರೆ. ಅದ್ರ ಮಧ್ಯೆ ನನ್ನ ಜಾಗ ಇರೋದು. ಅಲ್ಲಿ ಒಂದು ವೃದ್ಧಾಶ್ರಮ ಮಾಡೋಣ ಅಂದ್ಬಿಟ್ಟು ತೋಟ ಮಾಡಿದ್ದೀನಿ, ಅಡಿಕೆ ತೋಟ. ಮುಂದ್ಗಡೆ ಒಂದು 10 ಗುಂಟೆ ಜಾಗ ವೃದ್ಧಾಶ್ರಮ ಮಾಡಬೇಕು ಅಂತ ಮಾಡಿ ಎಲ್ಲ ಪ್ಲ್ಯಾನು ಗೀನು ಎಲ್ಲ ಅಪ್ರೂವಲ್ ಮಾಡಿ ಎಲ್ಲ ಮಡಗಿದೆ. ಆದರೆ ಕೊನೇ ಹಂತದಲ್ಲಿ ಕೊನೆ ಗಳಿಗೆಯಲ್ಲಿ ನನಗೆ ಭಾಳಷ್ಟು ತಿಳುವಳಿಕೆ ಇರೋರು ಮಾನ್ಯ ಶ್ರೀ ಮಿರ್ಜಿ ಅವರು, ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಅಂಥ ಮಹನೀಯರುಗಳು ಕೆಲವರು 1-2-3 ನೀವು ಮಾಡ್ತೀರಾ ವೃದ್ಧಾಶ್ರಮ, ಆದರೆ ನಿಮ್ಮ ತದನಂತರ ಅದು ಯಾರು ನೋಡ್ಕೊಳ್ತಾರೆ ಅದನ್ನ ಮೇಲೆ ಯೋಚನೆ ಮಾಡಿ ಅಂದರು. ಹಂಗಾಗಿ ನಾವು ಇಷ್ಟೊತ್ತಿಗೆ ಆಗೋಗ್ಬಿಡೋದು. ಆಗಲೇ 1 ವರ್ಷ 6 ತಿಂಗಳಾಯಿತು ಕೆಲಸ ನಿಲ್ಲಿಸ್ಬಿಟ್ಟು ಮಾಡೋದು ಬೇಡ ಅಂತ ತೀರ್ಮಾನ ತಗೊಂಡೆ. ಯಾಕೆಂದರೆ ನಾವು ವೃದ್ಧಾಶ್ರಮ ನಾವೇನೋ ಮಾಡಿ ನಮ್ಮ ಮಕ್ಳುಗಳಿಗೆ ಕಟ್ಬಿಟ್ಟು ಹೋದರೆ ನಾಳೆ ಅವರು ಪಶ್ಚಾತ್ತಾಪ ಪಡ್ತಾರೋ ಏನೋ ಗೊತ್ತಿಲ್ಲ. ನೆಡ್ಸ್ಕೊಂಡು ಹೋದರೆ ನೆಡ್ಸ್ಕೊಬೋದು, ಇಲ್ಲ ಪಶ್ಚಾತ್ತಾಪ ಪಡ್ಬೋದು. ನಮ್ಮ ಅಪ್ಪ ಇದೊಂದು ತಲೆಗೆ ಕಟ್ಬಿಟ್ಟು ಹೋದ್ರು, ಒಂದು ಕೆಟ್ಟ ಹೆಸರು ತರೋದು ಬೇಡ, ಕೆಟ್ಟ ಹೆಸರು ತಾಣೋದು ಬೇಡ ಅಂದ್ಬಿಟ್ಟು ಅದನ್ನು ಮತ್ತೆ ಸಮಾಜದಲ್ಲಿ ವೃದ್ಧಾಶ್ರಮಗಳು ಇರೋದು ಒಳ್ಳೆ ಸಂಸ್ಕೃತಿ ಅಲ್ಲಲ್ಲ ಸರ್. ಹೌದು, ಅವ್ರ ಮಕ್ಕಳನ್ನ ತಂದೆ ತಾಯಿನ ಮಕ್ಕಳು ನೋಡ್ಕೋಬೇಕು. ಹೌದು, ನೀವು ವೃದ್ಧಾಶ್ರಮ ಕಟ್ತಾ ಹೋದ್ರೆ ಅವರು ಅಲ್ಲಿ ನಮ್ಮನ್ನು ತಂದು ಬಿಡ್ತಾ ಹೋಗ್ತಾರೆ. ಹೌದು, ಆ ದೃಷ್ಟಿಯಿಂದನೂ ವೃದ್ಧಾಶ್ರಮ ಅನಿವಾರ್ಯ ಹೌದು, ಸಮಾಜಮುಖಿನೂ ಹೌದು. ಒಂದು ಗೊಂದಲ ಇದೆ ಸರ್. ಈಗ ನೀವು ಇಷ್ಟೆಲ್ಲ ಮಾಡಿದ್ರಲ್ಲ ಸರ್, ಎಲ್ಲನೂ ಪ್ರಾಮಾಣಿಕವಾಗಿ ಗಳಿಸಿದ್ರಿ. ಪ್ರಾಮಾಣಿಕವಾಗಿ ಹಣ ಗಳಿಸೋರಿಗೂ ಅಪ್ರಾಮಾಣಿಕವಾಗಿ ಹಣ ಗಳಿಸೋರಿಗಿರುವಂಥ ವ್ಯತ್ಯಾಸ ಏನು ಸರ್? ಇವತ್ತು ಒಂದೇ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ನನ್ನ ಅನುಭವದಲ್ಲಿ ಒಳ್ಳೆಯದು ನೋಡಿದ್ದೀನಿ, ಕೆಟ್ಟದ್ದು ನೋಡಿದ್ದೀನಿ. ನಿಮ್ಮ ಜೀವನ ಅನುಭವ ಭಾಳ ದೊಡ್ಡದು, ಅದಕ್ಕೆ ಕೇಳ್ತಾ ಇದ್ದೀನಿ. ಎರಡೂ ನೋಡಿದ್ದೀನಿ. ಆದರೆ ಒಳ್ಳೆಯದು ಮಾಡಿರೋಂಥ ಜನಗಳು, ಅವರ ತಂದೆ ತಾಯಿಗಳು, ಅವರ ಮಕ್ಕಳು ಇವತ್ತು ಸಮಾಜದಲ್ಲಿ ಅವರ ಆರೋಗ್ಯ ಮತ್ತು ಮಾಡಬಾರ್ದು ಮಾಡಿ ಅವರ ಲೆಕ್ಕಕ್ಕಿಲ್ದಷ್ಟು ಹಣ ಶೇಖರಣೆ ಮಾಡಿ, ಯಾವುದು ತಲೆ ಹೊಡಿಬೇಕು, ಯಾರ್ದು ಇದು ಮಾಡಬೇಕು ಅವೆಲ್ಲ ಮಾಡಿ ಇವತ್ತು ಅವರೇನಾಗವ್ರೆ, ಅವ್ರ ಮಕ್ಕಳು ಯಾವ ಸ್ಥಿತಿಲಿ ಅವ್ರೆ ಅನ್ನೋದು ಅದನ್ನು ಸಹ ನೋಡಿದ್ದೀನಿ. ಹಂಗಾಗಿ ನನ್ನ ಅನಿಸಿಕೆ ಪ್ರಕಾರ ಇದು ನೀರಿನ ಮೇಲೆ ಗುಳ್ಳೆ ಇದ್ದಂಗೆ. ಏನು ನಾನು ಕಷ್ಟಪಟ್ಟು ಒಳ್ಳೆ ದಾರಿನಲ್ಲಿ ನಡೆದು ನಾನೇನು ಸಂಪಾದನೆ ಮಾಡಿ ಮಕ್ಕಳು ಮರಿನ ಒಂದು ಒಳ್ಳೆ ದಾರಿ ತೋರಿಸಿದ್ದೀನಿ, ಅದು ಪ್ರಾಮಾಣಿಕವಾಗಿ ಆ ಮಕ್ಕಳು ಚೆನ್ನಾಗಿರ್ತಾರೆ, ಅವ್ರ ಕುಟುಂಬ ಚೆನ್ನಾಗಿರ್ತದೆ. ಆದರೆ ಈ ದಗಾಕೋರ ಮಾಡಿರೋರು, ಉದಾಹರಣೆಗೆ ಹೇಳಬೇಕು ಅಂದರೆ ಒಬ್ಬ IAS ಆಫೀಸರ್ಗಳು, KPS ಆಫೀಸರ್ಗಳು, ರಾಜಕಾರಣಿ ಮಕ್ಕಳುಗಳು ಹುಡುಕಿದ್ರೆ 100ರಲ್ಲಿ ಹುಡುಕಿದ್ರೆ 1 ಕುಟುಂಬ 2 ಕುಟುಂಬ ಸಿಗಲ್ಲ. ಒಂದು ತಲೆ ನಡಿಬೋದು, 2ನೇ ತಲೆಗೆ ಅವ್ರು ಹಾಳಾಗೋಗಿರ್ತಾರೆ. ಇವೆಲ್ಲ ಭಾಳಷ್ಟು ನೋಡಿದ್ದೀನಿ. ಇವತ್ತು ಏನಾದರೂ ಉಳಿಬೇಕು ಅಂದರೆ ಒಳ್ಳೆ ದಾರಿನಲ್ಲಿ ಹೋಗಿ ಒಳ್ಳೆ ಸಂಪಾದನೆ ಮಾಡಿ ನ್ಯಾಯವಾದ ರೀತಿಯಲ್ಲಿ ಸಂಪಾದನೆ ಮಾಡಿರೋ ಕುಟುಂಬಗಳು ಇವತ್ತು ಪ್ರಬುದ್ಧಮಾನವಾಗವೆ. ಈ ಈ ಈ ಕಳ್ಳ ವ್ಯವಹಾರ, ಮೋಸ ಮಾಡಿರೋ ಕುಟುಂಬ ನಾನು ಭಾಳ ಹತ್ತಿರದಿಂದ ನೋಡಿದ್ದೀನಿ, ಯಾವುದೂ ಉದ್ಧಾರ ಆಗಿಲ್ಲ ಸರ್. ಈಗ ತಮ್ಮ ಬದುಕಿನ ರಹಸ್ಯ, ಆರೋಗ್ಯ, ದಿನಚರಿ ಹೆಂಗಿರ್ತದೆ ಸರ್? ಏನೇನು ಕೆಲಸ ಮಾಡ್ತೀವಿ ಈ ವಯಸ್ಸಿನಲ್ಲೂ ಕೂಡ ನೀವು? ಇವತ್ತು ನಾನು 79ಕ್ಕೆ ಇವತ್ತಿಂದ ಬಿದ್ದೆ. ನಾನು SLC ಓದಬೇಕಾದ್ರೆ
ನಮ್ಮ ಮನೆಯಲ್ಲಿ ಓದಿಸೋದಕ್ಕೆ ನಮಗೆ ಶಕ್ತಿ ಇಲ್ಲ. ದೇವನಹಳ್ಳಿ ಹತ್ರ ಹುಣಸ್ಮಾನಹಳ್ಳಿ ಮಠಕ್ಕೆ ಹಾಕಿದ್ರು. 7 ವರ್ಷ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಓ, ಮಠದಲ್ಲಿ ಓದಿದ್ರಿ? ಮಠದಲ್ಲಿ ಓದಿದೆ 7 ವರ್ಷ. ಹ್ಞೂ. ಆ ಮಠದಲ್ಲಿ ಊಟ ಮಾಡೋಕ್ಕೆ ಕುಂತ್ಕೊಂಡಾಗ ಆ ಮಠದಲ್ಲಿ ಹುಳ್ಳಿಕಾಳು ಸಾಂಬಾರು ಮಾಡಿದ್ರೆ ಆ ಮೂಗುಳ ಅಂತ ಇರೋ ತೇಲಾಡು. ಇನ್ನೇನು ಮಾಡೋದು, ವಿಧಿ ಇಲ್ಲದ ಅದು ಬಡತನ ಏನು? ಬಡತನ. ಊಟ ಮಾಡಿ ಅಲ್ಲಿ ಏಯ್ತ್ ಸ್ಟ್ಯಾಂಡರ್ಡ್ವರೆಗೂ ಅಲ್ಲಿ ವಿದ್ಯಾಭ್ಯಾಸ ಮಾಡಿದೆ. ಅದೇನೋ ಗೊತ್ತಿಲ್ಲ, ನನ್ನ ಕೊನೆ ವರ್ಷ 9ನೇ ಕ್ಲಾಸು ಆಯ್ತು ಅಲ್ಲಿ. ಹೈಸ್ಕೂಲ್ ಫಸ್ಟು ನನ್ನ ಬ್ಯಾಚೇ ಫಸ್ಟು ಹೈಸ್ಕೂಲ್ ಬ್ಯಾಚು. ಅಲ್ಲಿ ಹುಣಸ್ಮಾನಹಳ್ಳಿಲಿ ಓದ್ಬಿಟ್ಟು ನಮ್ಮ ಮನೆಯಲ್ಲಿ ಬಂದ್ಬಿಡು ಇಲ್ಲೇ ಬಂದ್ಬಿಡು ಅಂತ ಕರ್ಕೊಂಬಂದ್ಬಿಟ್ರು. ಇಲ್ಲಿ ಟಕ್ಕರ್ ಬಾಬಾ ಹೈಸ್ಕೂಲ್ ಅಂತ ಆಯಿತು ಮಾಚೋಳ್ಳಿ ಹತ್ರ. ಅಲ್ಲಿ 9th ಮತ್ತು 10th ವಿದ್ಯಾಭ್ಯಾಸ ಮಾಡಿದೆ. ಇಲ್ಲಿಂದ ನಡ್ಕೊಂಡೋಗಿವ 5 ಕಿಲೋಮೀಟ್ರು ನಡ್ಕೊಂಡೋಗಿವ, ತಿರ್ಗಾ ಅಲ್ಲಿಂದ ನಡ್ಕೊಂಬರಿವ. ಅವತ್ತು ವಿದ್ಯಾಭ್ಯಾಸ ಎಷ್ಟು ಕಷ್ಟ ಇತ್ತು ಅಂದರೆ, ಮೈಸೂರಿಗೆ ಹೋದೆ. ನಾನು SLC ಮೊದಲನೇ ಪರೀಕ್ಷೆ ಬರೆಯೋವರೆಗೂ ಪ್ಯಾಂಟ್ ಇಕ್ಕಿಲ್ಲ, ಲೆಕ್ಕ ಹಾಕೊಳ್ಳಿ. ಬರೀ ಪಟಾಪಟಿ ಚಡ್ಡಿ ಶರ್ಟು. ಮೈಸೂರು ದಸರಾಗೆ ಹೋದೆ. ನಮ್ಮ ಚಿಕ್ಕಮ್ಮ ಒಂದು ಟರ್ಲಿನ್ ಶರ್ಟು ಒಂದು ಪ್ಯಾಂಟು ಹೊಲಿಸಿದ್ರು. ಅದೇ ಟೈಮ್ಗೆ ನಮ್ಮ ಅಜ್ಜಿ ಒಂದು ವಾಚ್ ಕೊಡಿಸಿದ್ರು, 14-15 ರೂಪಾಯಿ ಕೊಟ್ಟು. ಆ ವಾಚ್ ಕಟ್ಕೊಂಡು ನಮ್ಮ ಚಿಕ್ಕಮ್ಮ ಕೊಟ್ಟಿದ್ದು ಪ್ಯಾಂಟ್ ಇಕ್ಕೊಂಡು ನನಗೇನೋ ಒಂಥರ ಖುಷಿ, ಅಷ್ಟೊಂದು ಆನಂದ ಆಗೋದು. ಹಂಗಾಗಿ ಮುಂದೆ ಓದಬೇಕು ಅಂದರೆ ನನಗೆ ನಮ್ಮ ಮನೇಲಿ ಓದ್ಸೋಕ್ಕಾಗಲ್ಲ. ನನ್ನ ತಂದೆ ತಾಯಿ ಜೊತೆಯಲ್ಲಿ ವ್ಯವಸಾಯಕ್ಕೆ ಸೇರ್ಕೊಂಡು ವ್ಯವಸಾಯದಲ್ಲಿ ನಾನು ಮಾಳಿಗೆ ಮನೇಲಿ ಇದ್ದಿದ್ದು. ಮಾಳಿಗೆ ಮನೇಲಿದ್ದು ಸಹ ನನ್ನ ತೋಟ ಇತ್ತು. ತೋಟದಲ್ಲಿ ಬಿದಿರುಗಳಿದ್ದೋ, ಅಡಿಕೆ ಮರ ಇದ್ದೋ. ಬಿದಿರು ಹಾಕ್ಬಿಟ್ಟು ಅಡಿಕೆ ಮರ ದೆಬ್ಬೆ ಹಾಕ್ಬಿಟ್ಟು ಹೆಂಚೊಂದು ತಗೊಬೇಕಾಗಿತ್ತು. ತಗೊಂಡು ಒಂದು ಮನೆ ಕಟ್ಟುವಷ್ಟು ಶಕ್ತಿ ಇಲ್ಲ ನಮಗೆ, ಅಷ್ಟೊಂದು ಬಡತನ. ಹಾಗಾಗಿ ನಾನು ಭಾಳಷ್ಟು ಕಷ್ಟಪಟ್ಟೆ. ಅಕ್ಕಿ ವ್ಯಾಪಾರ ಮಾಡಿದೆ, ಅಡಿಕೆ ವ್ಯಾಪಾರ ಮಾಡಿದೆ, ಇಟ್ಟಿಗೆ ವ್ಯಾಪಾರ ಮಾಡಿದೆ. ಕೊನೆಯಲ್ಲಿ ರೇಷ್ಮೆ ಹುಳ ಸಾಕಿದೆ 10 ವರ್ಷ. ರೇಷ್ಮೆ ಹುಳದಲ್ಲಿ ಒಂದು ಸ್ವಲ್ಪ ಮೇಲಕ್ಕೆ ಬಂದೆ. ನಂದು ಮಾಳಿಗೆ ಮನೆ. ನಾನು ಮದುವೆ ಆಗಿರೋದು ಒಂಥರ ಶ್ರೀಮಂತರ ಮನೇಲಿ ಮದುವೆ ಆಗ್ಬಿಟ್ಟೆ. ಸ್ವಲ್ಪ ಕಲ್ಲರಾಗಿದ್ದೆ. ನನ್ನ ಬಡತನ ಏನೂ ನೋಡಲಿಲ್ಲ. ನನಗೆ ಒಳ್ಳೆ ಶ್ರೀಮಂತದ ಮನೇಲಿ ಹೆಣ್ಣು ಕೊಟ್ಬಿಟ್ಟು. ದೊಡ್ಡಬಳ್ಳಾಪುರ ತಾಲೂಕು ಆಫೀಸ್ ಸರ್ಕಲಲ್ಲೇ RUD ರಾಮಚಂದ್ರ ಮನೆ ಪಕ್ಕ. ಅವ್ರದ್ದು 56 ಚದರ ಮನೆ, RCC ಬಿಲ್ಡಿಂಗು. ಇಲ್ಲಿ ನೋಡಿದ್ರೆ ಮಾಳಿಗೆ ಮನೆ ನಂದು. ನನ್ನ ಹೆಂಡ್ತಿನ ಮನೆಗೆ ಕರ್ಕೊಂಬಂದ್ರೆ ಮಳೆ ಬಂದುಬಿಟ್ರೆ ಅಲ್ಲಿ ತೋಟ ಅಂತ ತೊಟ್ಟಿಕ್ಕೋದು. ಆ ಗೋಡೆ ಮೇಲೆ ಸುರಿದ್ರೆ ಅಲ್ಕೊಂದು ಬಾಂಡ್ಲಿ ಇಕ್ಕೋದು, ಬರ್ಲಿಗೆ ಇಕ್ಕೋದು. ಈ ಥರ ಪರಿಸ್ಥಿತಿ. ಮನೆ ಕಟ್ಟಬೇಕು, ಟಾಯ್ಲೆಟ್ ಇಲ್ಲ. ನನ್ನ ಹೆಂಡ್ತಿ ಮದುವೆ ಆಗ್ಬಿಟ್ಟಿದ್ದೀನಿ, ಟಾಯ್ಲೆಟ್ ಇಲ್ಲ. ಇದು ನನ್ನ ಹಿತ್ತಲೊಳಗಡೆ ಸುತ್ತು ಗರಿ ಕಟ್ಬಿಟ್ಟು ಅಡ್ಡ 2 ಕೂಚಗಳು ಹಾಕ್ಬಿಟ್ಟು ಅದ್ರ ಮೇಲೆ ಹೋಗಿ ಟಾಯ್ಲೆಟ್ ಕೊಟ್ಟು ಬರಬೇಕಾಯ್ತು. ನನ್ನ ತಂದೆ 6 ಜನ ಹೆಣ್ಮಕ್ಳು. ಅವರು ಬಡತನ. 6 ಜನ ಹೆಣ್ಮಕ್ಳನ್ನ ನ್ಯಾರ ಮಾಡಿ ಕಳ್ಸೋಕ್ಕೆ ಮುಗ್ದೋಯ್ತು. ಅವರು ಏನು ಮಾಡೋಕ್ಕಾಗಲಿಲ್ಲ. ಅಂದರೆ ದುಡಿಮೆ ಚೆನ್ನಾಗಿತ್ತು ನಮ್ಮ ತಂದೆ ತಾಯಿ. ಇವೆಲ್ಲ ನೋಡಿ ಇವತ್ತು ನಮಗೆ ಆ ಭಗವಂತ ನಾವು ಅಧಿಕಾರ ಸಿಗದಾಗ ಕಲೀಲಿಲ್ಲ, ಕದೀರ ಇರೋರನ್ನ ನಮ್ಮನ್ನು ತೆಳಕ್ಕೆ ಕುಡಿಸ್ಲಿಲ್ಲ. ಇವತ್ತು 100 ಟಾಯ್ಲೆಟ್ಗಳಿವೆ, 100 ಬಿಲ್ಡಿಂಗ್ಗಳಿವೆ. ನಾನು ನಮ್ಮ ಹತ್ರ ಕೆಲಸ ಮಾಡೋಂಥ ಕೆಲಸಗಾರರಿಗೆ 30-40 ಮನೆ ಕೊಟ್ಟಿದ್ದೀನಿ ಫ್ರೀಯಾಗಿ ವಾಸ ಮಾಡೋಕ್ಕೆ. ಅವರು ನನ್ನ ಹತ್ರ 30 ವರ್ಷ ಆಗೈತೆ ಬಂದು ಕೆಲಸದವರು. ಇವತ್ತು ಒಬ್ಬ ಆಚೆಗೆ ಹೋಗಿಲ್ಲ. ಪ್ರತಿಯೊಬ್ಬರು ಗಾರೆ ಕೆಲಸ ಇರ್ಬೋದು, ವೆಲ್ಡಿಂಗ್ ಕೆಲಸದವ್ರು ಇರ್ಬೋದು, ಪ್ಲಮ್ಮಿಂಗ್ ಇರ್ಬೋದು. ಪ್ರತಿಯೊಂದು ಕೆಲಸನೂ ನಾವು ಬೇರೆಯವ್ರನ್ನ ಹುಡ್ಕಾಡಂಗಿಲ್ಲ. ಹಂಗೆ ನಮಗೆ ದೇವ್ರ ಸಂಪತ್ತು ಕೊಟ್ಟವನೇ, ಆದರೆ ಸಮಾಜಕ್ಕೂ ಒಂದು ಮಾಡಬೇಕು ಅಂತ ಮಾಡಿದ್ದೀನಿ. ಭಗವಂತ ನಮ್ಮನ್ನು ಆರೋಗ್ಯವಾಗಿ ಇಟ್ಟವನೆಲ್ಲ, ಅದೇ ಖುಷಿ ನಮಗೆ. 5 ಗಂಟೆಗೆ ಎದ್ದೊಳ್ತೀನಿ. 5 ಗಂಟೆಗೆ ಎದ್ದು ನಮ್ಮ ಮನೇಲಿ ಇವತ್ತು ಗುಜರಾತಿ ಹಸ್ಕೊಳವೆ 8-9 ಹಸ್ಕೊಳವೆ. ನಾನು ಒಂದು 2-3 ಮೈ ತೊಳಿತೀನಿ. ನಮ್ಮ ಆಳೊಬ್ಬ ಅವನು ಮೈ ತೊಳಿತಾನೆ. ಹಾಲು ಕರಿತೀವಿ ನಾವು 1ರಲ್ಲಿ 2ರಲ್ಲಿ. ಹಾಲು ಕರೆದು ಕಾಫಿ ಇಡ್ತೀನಿ. ಕಾಫಿ ಇಟ್ಟು ಸ್ನಾನ ಮಾಡ್ಕೊಂಡು ಕಾಫಿ ಇಟ್ಟು ಮಡಗ್ತೀನಿ. 3 ಜನ ಸೊಸೆದಿರು, ಮೊಮ್ಮಕ್ಕಳು 6 ಜನ, ಹೆಣ್ಮಕ್ಳು ಎಲ್ಲ.
ಬಂದು ಬಗ್ಗಿಸ್ಕೊಂಡು ಕಾಫಿ ಕುಡಿತಾರೆ. ಬೆಳಿಗ್ಗೆ ಎದ್ದು ಡ್ಯೂಟಿ ಮೇಲೆ ಹೊರಟೋಯ್ತೀನಿ. ಬೆಳಿಗ್ಗೆ 5 ಗಂಟೆಲಿ ಎದ್ದು ತಿರ್ಗಿ 11 ಗಂಟೆಗೆ ನಾವು ಮಲಗೋದು. ಮಧ್ಯಾಹ್ನದ ನಿದ್ದೆ ಅಭ್ಯಾಸ ಯಾರೂ ಇರೋಲ್ಲ. ಯಾವುದಾದ್ರೂ ಒಂದಲ್ಲ ಒಂದು ಹುಡುಕಿ ಕೆಲಸ ಮಾಡ್ತಾ ಇರ್ತೀವಿ. ಹಂಗಾಗಿ ಕೆಲಸದ ಮೇಲೆ ಇಂಟ್ರೆಸ್ಟ್ ಐತೆ ಹೊರತು ರೆಸ್ಟು ಫಸ್ಟು ಇನ್ನೆಲ್ಲ ಅವ್ರ ಸ್ನೇಹಿತರ ಜೊತೆಲಿ ಹೋಗ್ಬೇಕು, ಅವ್ರ ಜೊತೆಲಿ ಹೋಗ್ಬೇಕು ಅಂತ ಅಭ್ಯಾಸ ಇಲ್ಲ. ನಮ್ಮ ಇವಾಗ ಸುರೇಶಣ್ಣ ಬಂದವರಲ್ಲ, ಇಂಥವ್ರ ಸ್ನೇಹಿತರು ಒಂದು 7-8 ಜನ ಅವರೇ. ಅವ್ರ ಜೊತೆಲಿ ಬೇಜಾರಾದಾಗ ಫಾರಿನ್ ಟೂರ್ಗಳು ಹೊರಬಿಡೋದು. ಒಂದು 10-15 ದೇಶಗಳು ನೋಡಿದ್ದೀನಿ. ಆ ಫಾರಿನ್ ಟ್ರಿಪ್ಗಳು ನನಗೆ ಬೇಜಾರಾಗ್ಬಿಡ್ತು. ಇವಾಗ ಏನು ಫಾರಿನ್ ಟೂರು ಅನ್ನೋಷ್ಟು ಬೇಜಾರಾಗ್ಬಿಟ್ಟದೆ. ಈಗ 2 ವರ್ಷದಿಂದ ಫಾರಿನ್ ಟೂರು ನಿಲ್ಲಿಸ್ಬಿಟ್ಟಿದ್ದೀನಿ. ಹಂಗಾಗಿ ಇನ್ನೇನೈತೆ, ಇನ್ನು ಇರೋದು ಒಂದು ಸ್ವಲ್ಪ ದಿವಸದಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿಬಿಟ್ಟು ಹೋಗೋಣ ಅಂತ. ಸರ್, ಭಾಳ ಅದ್ಭುತವಾದ ವ್ಯಕ್ತಿ ನಿಮ್ಮ ಶಾಂತಣ್ಣವರೇ. ನಿಮ್ಮ ಹುಟ್ಟುಹಬ್ಬದ ದಿನ ನಾನು ಸತ್ಯಶುದ್ಧ ಕಾಯಕದ ಪ್ರತಿಪಾದಕರಾಗಿರುವ ವಚನ ವಾಹಿನಿ ಮೂಲಕ ಭೇಟಿಯಾಗಿದ್ದು ಭಾಳ ಸಂತೋಷ ಆಯಿತು. ಎಲ್ಲ ಕಮರ್ಷಿಯಲ್ಲು, ರಾಜಕಾರಣ, ಸ್ವಾರ್ಥ, ಇದರ ಮಧ್ಯೆ ನಿಮ್ಮಂಥವ್ರೊಬ್ಬರನ್ನ ನೋಡುವಂಥ ಅವಕಾಶ ನನಗೆ ನಮ್ಮ ರಾಷ್ಟ್ರೀಯ ಬಸವ ಪ್ರತಿಷ್ಠಾನದ ಡ್ರೀಮ್ ಹಾಲಿಡೇಸ್ನ ಸುರೇಶ್ ಅವರು ಮಾಡಿಕೊಟ್ರು. ಅದಕ್ಕೆ ನೀವು ಭಾಳ ಅರ್ಥಪೂರ್ಣವಾಗಿ, ಭಾಳ ಮುಕ್ತವಾಗಿ ಮಾತಾಡಿದ್ರಿ. ರಾಜಕಾರಣಿಗಳೂ ಅಷ್ಟೇ ಮುಕ್ತವಾಗಿ ಹೊಗಳಿದ್ರಿ, ಟೀಕೆ ಮಾಡಿದ್ರಿ. ನಿಮ್ಮ ಮುಕ್ತ ಮಾತುಗಳು ಇಡೀ ಸಮಾಜಕ್ಕೆ ಆದರ್ಶ ಆಗಲಿ ಅಂತ ನಿಮಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ, ಪ್ರೀತಿಗಳನ್ನ, ಗೌರವಗಳನ್ನ ಸಲ್ಲಿಸ್ತೇನೆ. ನಮಸ್ಕಾರ ಸರ್. ಒಳ್ಳೆಯದಾಗಲಿ.